ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪಾಪೇಗೌಡ ಯೂಟ್ಯೂಬ್ ಚಾನಲ್ಗೆ ಮೊದಲನೇದಾಗಿ ಎಲ್ಲ ನನ್ನ ರೈತ ಬಾಂಧವರಿಗೂ ಸ್ವಾಗತ ಸುಸ್ವಾಗತ. ಸ್ವಾಗತಂ ಸುಸ್ವಾಗತಂ. ಮೊದಲನೇದಾಗಿ ನಾನು ಎಲ್ಲರ ಹತ್ರ ಕ್ಷಮೆ ಕೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ತುಂಬಾ ಜನ ನಿಮ್ಮ ಏನೇನು ಹೊಸ್ಕೊಳ್ಳಿ ಸೇಲ್ಗಿದೆ ನಂಬರ್ ಕಳಿಸ್ಕೊಡಿ ಅಂತ ತುಂಬಾ ಜನ ಕಳಿಸ್ಕೊಟ್ಟಿದ್ದೀರಾ. ಅಪ್ಲೋಡ್ ಮಾಡಕ್ ಆಗಿಲ್ಲ ಯಾಕೆಂತಂದ್ರೆ ಈಗ ಮೊನ್ನೆ ಕಾಂಪಿಟೇಷನ್ ಇತ್ತು, ನಿನ್ನೆ ಮತ್ತೆ ಮೊನ್ನೆ ಮೈಸೂರು ಕಾಂಪಿಟೇಷನ್ ಆದ್ರೂ ವಿಡಿಯೋ ಮಾಡ್ಬೇಕಿತ್ತು, ಅಲ್ಲಿ ಹೋಗಿದೆ. ಮತ್ತೆ ಲಾಸ್ಟ್ ವೀಕ್ ಎಲ್ಲ ಲಾಸ್ಟ್ ಸಂಡೇ ಇಂದ ಜಾತ್ರೆಗಳಿತ್ತು. 1ನೇ ತಾರೀಕಿಂದ 15 ಡೇಸ್ 15ನೇ ತಾರೀಕು ಗಂಟೆ ಕಂಟಿನ್ಯೂಸ್ ಜಾತ್ರೆ ಇತ್ತು, ಜಾತ್ರೆಗಳಿಗೆ ಹೋಗ್ತಿದೆ. ಅದರಿಂದ ವಿಡಿಯೋಗಳನ್ನ ಅಪ್ಲೋಡ್ ಮಾಡಕ್ ಆಗಿರ್ಲಿಲ್ಲ, ದಯಮಾಡಿ ಕ್ಷಮೆ ಇರ್ಲಿ. ಈಗ ಕಂಟಿನ್ಯೂಸ್ ಈಗ ವಿಡಿಯೋ ಬರ್ತವೆ. ಮತ್ತೆ ಯಾರ್ಯಾರು ಸೇಲ್ಗಿದೆ ನಾನು ನಂಬರ್ ಕೊಡ್ತೀನಿ, ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಆಗಿರ್ತೀನಿ, ಕಳಿಸ್ಕೊಡಿ. ಇನ್ನ ನಾನಿಂದ ಕಂಟಿನ್ಯೂಸ್ ಆಗಿ ಸೇಲ್ಸ್ ವಿಡಿಯೋ ಬರ್ತಾ ಇರುತ್ತೆ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ನೀವು ನೋಡಿರ್ಬೋದು, ಇಲ್ಲಾಂದ್ರೆ ಈ ಲಾಸ್ಟ್ ಇಲ್ಲ ನನ್ನ ಚಾನಲ್ ಅಲ್ಲಿ ಇರುತ್ತೆ, ಹೋಗಿ ನೋಡಿ. ಮೈಸೂರು ಕಾಂಪಿಟೇಷನ್ ವಿಡಿಯೋ ಅಪ್ಲೋಡ್ ಮಾಡಿದೀನಿ. ಬ್ರೀಡ್ ಅನ್ನೋಂಥದ್ದು ಹೇಗಿರುತ್ತೆ, ಫಸ್ಟ್ ಪ್ಲೇಸ್ ಆಗಿರೋಂಥ ಹಸುದು ಮಿಲ್ಕ್ ರೇಟ್ ಏನಿದೆ ಅಂತ, ಅವರೇಜ್ ಏನಿದೆ ಅಂತಂದ್ರೆ, ಹಾಲ್ ಕರೆದಿರೋದು 58 ಕೆಜಿ 700 ಗ್ರಾಮ್ ಲೀಟರ್ ಲೆಕ್ಕದಲ್ಲಿ ತಗೋತೀನಿ ಅಂದ್ರೆ 58 ಲೀಟರ್ ಅಂತ ಇಟ್ಕೊಂಡ್ರು. 58 ಲೀಟರ್ ಅಂದ್ರೆ ಏನ್ ಸುಮ್ನೆ ಅಲ್ಲ. ಹಸು ಅಡ್ಡರ್ ಆಗಿರ್ಬೋದು, ಹಸು ಲೆಂತ್ ಆಗಿರ್ಬೋದು, ಹಸು ಸೈಜ್ ಆಗಿರ್ಬೋದು, ಮತ್ತೆ ಅವ್ರು ಮೇಂಟೈನ್ ಮಾಡಿರೋ ರೀತಿ ಆಗಿರ್ಬೋದು, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಹಸು ಮಾತ್ರ. ಕಣ್ಣಿಂದ ನೋಡ್ಬೇಕು. ಏನಂತ ಅಂತಂದ್ರೆ ಒಂದು ಆನೆ ಮರಿ ಮರಿ ನೋಡ್ದಂಗ ಆಗುತ್ತೆ ಹಸು ನೋಡಿದ್ರೆ. ಹಸು ನೋಡಂತ ತುಂಬಾ ಖುಷಿ ಆಯ್ತು. ಯಾರ್ಯಾರು ಅದು ವಿಡಿಯೋ ನೋಡಿಲ್ಲ, ನನ್ನ ಚಾನಲ್ ಇದೆ, ಹೋಗಿ ನೋಡಿ. ಮತ್ತೆ ಏನಪ್ಪಾ ಅಂತಂದ್ರೆ 6-7 ಮೊದಲನೇ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಿರ್ತೀನಿ. ಯಾಕೆಂತಂದ್ರೆ ಈ ಹಸು ಬಂದಿರೋದು ನಾರ್ಮಲ್ ಸೆಮೆನಿಂದ ಅಂತಲ್ಲ, 6-7 ಮತ್ತೆ ಒಳ್ಳೆ ಬ್ರೀಡ್ ಲೈನೇಜ್ ಇಂದ ಬಂದಿರೋಂತ ಹಸು. ಅದರಿಂದಾಗಿ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ, ನಿಮ್ಮ ಮನೇಲಿ ಅಂತದ ಒಂದು ಬ್ರೀಡ್ ಕರುನ ತೆಗಿರಿ 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 ಅಂತ. 6-7 ಸಿಕ್ತಿಲ್ಲ ಅಂತ ಹೇಳ್ತೀರಿ. ನಿಮ್ ಡಿಸ್ಟಿಕ್ ಯಾವ್ದು ಅಂತ ನನ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಗೆ ಡಿಸ್ಟಿಕ್ ಡಿಸ್ಟ್ರಿಬ್ಯೂಟರ್ ನಂಬರ್ ಕೊಡ್ತೀನಿ, ABS ವರ್ಲ್ಡ್ ವೈಡ್ ಡಿಸ್ಟ್ರಿಬ್ಯೂಟರ್. ನೀವು ವಾಟ್ಸ್ಆಪ್ ಅಲ್ಲಿ ಬಂದ್ಬಿಟ್ಟು ನಿಮ್ ಡಿಸ್ಟಿಕ್ ಯಾವ್ದು ಅಂತ ಕಮೆಂಟ್ ಮಾಡಿದ್ರೆ ನಿಮ್ ಡಿಸ್ಟ್ರಿಬ್ಯೂಟರ್ ನಂಬರ್ಸ್ ಇರುತ್ತೆ. ಅದರಿಂದ ನೀವು 6-7 ತಗೊಂಡು ನಿಮ್ಮ ಹಸುಗಳಿಗೆ ಹಾಕಿ ಒಳ್ಳೊಳ್ಳೆ ಕರುಗಳನ್ನ ತೆಗಿಬೋದಾಗಿರುತ್ತೆ. ಯಾಕಂತಂದ್ರೆ ಇವತ್ತಿನ ಇದ್ರಲ್ಲಿ ಹಸುಗಳ ರೇಟ್ ಕಮ್ಮಿ ಅಂತೂ ಇಲ್ಲ. ನೀವು ಅವರೇಜ್ ಒಂದು 7 ಲೀಟರ್ ಹಸು ಕರೆ ಅಂತ ಹಸು ತಗೊಬರ್ತೀನಿ ಅಂದ್ರೆ 80,000 ರೂಪಾಯಿ ಮೇಲಾಗುತ್ತೆ. ಅದರಿಂದ ಹೇಳ್ತಾ ಇದೀನಿ, ನಿಮ್ಮ ಹತ್ರ ಇರೋ ಹಸುಗಳಲ್ಲಿ ನೆಕ್ಸ್ಟ್ ಇನ್ನೊಂದು ನಾನು ಪೋಸ್ಟ್ ಮಾಡಿದ್ದೀನಿ, ನೀವು ನೋಡಿರ್ಬೋದು. ಅದ್ರಲ್ಲೂ ಒಂದು ಟ್ರೆಂಡ್ ಅಂದ್ಬಿಟ್ಟು ಓರಿ ಬಂದಿದೆ, ಜರ್ಸಿ ಓರಿ. ಅದ್ರದ್ದು ಫುಲ್ ಡೀಟೇಲ್ಸ್ ನಾನು ನಾಳೆ ವಿಡಿಯೋ ಮಾಡಿ ಹಾಕ್ತೀನಿ. ಅದನ್ನ ಆ ವಿಡಿಯೋನ ಅಷ್ಟೇ ನೆಕ್ಸ್ಟ್ ನಾಳೆ ಬರುತ್ತೆ. ಮತ್ತೆ ಈಗ ಸೇಲ್ ಬಂದಿರೋ ಹಸುಗಳದ್ದು ಡೀಟೇಲ್ಸ್ ಕೊಟ್ಬಿಡ್ತೀನಿ ಫಸ್ಟ್ ನಿಮ್ಗೆ. ಈಗ ಬಂದ್ಬಿಟ್ಟು ಈ ಹಸು ಹೇಗಿದೆ ಫಸ್ಟ್ ವಿಡಿಯೋ ನೋಡ್ಬಿಡಿ, ಅದ್ರದ್ದು ಹಾಕ್ತೀನಿ ಈಗ. ಆಮೇಲೆ ಅದ್ರದ್ದು ಡೀಟೇಲ್ಸ್ ಏನು, ಹೇಗಿದೆ, ಏನು ಅದ್ರದ್ದು ರೈಟ್ ಏನು, ಮತ್ತೆ ಲೊಕೇಶನ್ ಏನೇನಿದೆ ಪ್ರತಿಯೊಂದು ಡೀಟೇಲ್ಸ್ ನಾನು ಕೊಡ್ತೀನಿ. ಫಸ್ಟ್ ಈಗ ವಿಡಿಯೋ ನೋಡ್ಕೊಂಡು ಬನ್ನಿ, ಹಸು ಹೇಗಿದೆ ವಿಡಿಯೋ ಹಾಕ್ತೀನಿ. ವಿಡಿಯೋ ನೋಡ್ಕೊಂಡು ಬಂದ್ರಿ ಅಂತ ಅನ್ಕೋತೀನಿ. ಹಸು ತುಂಬಾ ಲೆಂತ್ ಆಗಿ ಸೈಜ್ ಅಲ್ಲಿ ಇದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಸು ಬಂದ್ಬಿಟ್ಟು ಇದಿರೋದು ನೀವು ಬಂದ್ಬಿಟ್ಟು ಚಿಕ್ಕಬಳ್ಳಾಪುರದಲ್ಲಿ 3ನೇ ಲೆಕ್ಕ, ಅಂದ್ರೆ 3ನೇ ಸೂಲಿಗೆ 2ನೇ ಸೂಲ್ ಕಂಪ್ಲೀಟ್ ಆಗಿದೆ, 3ನೇ ಸೂಲು ಕೆನೆ ಆಗಿರೋಂಥದ್ದು ಕಡೆಯಲ್ಲಿದೆ ಹಸು ಬಂದ್ಬಿಟ್ಟು. ಮತ್ತೆ ಇದ್ರ ಪ್ರೈಸ್ ಬಂದ್ಬಿಟ್ಟು 1,10,000 ರೂಪಾಯಿ. ವ್ಯಾಪಾರ ಅಂತ ಕುಂತ ಹೆಚ್ಚು ಕಮ್ಮಿ ಆಗುತ್ತೆ.
ವ್ಯಾಪಾರ ಕುಂತ್ಕೊಂಡ ಹೋಗ್ತಾ ಹೋಗುತ್ತೆ. ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಬಿಡ್ತೀನಿ ನಾನು ನಿಮ್ಗೆ. ಈಗ ನಂಬರ್ ಹೇಳ್ತೀನಿ ಮತ್ತೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಅವ್ರು ಯಾರಿಗಾರು ಇಂಟ್ರೆಸ್ಟ್ ಇತ್ತು ಆ ಸೈಡ್ ಯಾರು ಹಸು ಹುಡುಕ್ತಿದ್ರೆ ಹಸು ತಗೊಳ್ಳಿ. ಹಸು ಅಂತ ನಾನು ಈಗ ಹೊಸದಾಗಿ ತಗೋತೀನಿ ಅನ್ನೋದ್ರು ಆದಷ್ಟು ಎಚ್ ಎಫ್ ನ ಅವಾಯ್ಡ್ ಮಾಡಿ. ಎಚ್ ಎಫ್ ಅವಾಯ್ಡ್ ಮಾಡಿ ಅಂತಲ್ಲ, ಒಂದು ಕ್ರಾಸ್ ಅಲ್ಲಿ ಇರುವಂತ ಎಚ್ ಎಫ್ ಗಳನ್ನ ಇಟ್ಕೊಳ್ಳಿ. ಲೈನೇಜ್ ಅಲ್ಲಿ ಎಚ್ ಎಫ್ ಗಳು ಬೇಡ, ಯಾಕಂತಂದ್ರೆ ಮೇಂಟೆನೆನ್ಸ್ ನಿಮ್ಗೆ ಅಷ್ಟ ಗೊತ್ತಾಗಲ್ಲ. ಅದರಿಂದಾಗಿ ಈಗ ಇವ್ರ ನಂಬರ್ನ ಕೊಟ್ಬಿಡ್ತೀನಿ. 8183801937. ಇನ್ನೊಂದ್ಸಲ ನಂಬರ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 8183801937. ನೋಡಿದ್ರೆ ನೋಟ್ ಮಾಡ್ಕೊಂಡ್ರೆ ಅಂತ ಅನ್ಕೋತೀನಿ. ಇದನ್ನ 15 ದಿನ ಟೈಮ್ ಇದೆ ಅಂತ ಹೇಳಿದ್ದಾರೆ. ಲಾಸ್ಟ್ ಅವರೇಜ್ 11 ಲೀಟರ್ ಹಾಲ್ ಕರೆದಿದೆ. ಈಗ ಈ ಸಲ ಅಪ್ ಆಗ್ಬೋದು, ಇಲ್ಲ ಅಷ್ಟಿಗೆ ಸ್ಟಕ್ ಆಗ್ಬೋದು. ಯಾರು ಇಂಟ್ರೆಸ್ಟ್ ಇತ್ತು ಅಂತಂತಾರೆ ಹಸು ತಗೊಳ್ಳಿ. ಹಸು ಬಗ್ಗೆ ಯಾವುದೇ ಮಾತಿಲ್ಲ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತೆ ಆದಷ್ಟು ಹಸುಗಳನ್ನ ಹೊಸದಾಗಿ ಯಾರು ತಗೊಳ್ಳಿಕ್ ಹೋಗ್ತೀರಾ ಅಂದ್ರೆ ಎಕ್ಸ್ಪೀರಿಯನ್ಸ್ ಇರೋರ್ನ ತಗೊಂಡೋಗಿ ತಗೊಳ್ಳಿ. ಏಕೆಂತಂದ್ರೆ ಇದ್ರಲ್ಲಿ 5 ವರ್ಷ 10 ವರ್ಷ ಹಸು ಕಟ್ಟಿರೋರು ಫೇಲ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ಏಕೆಂತಂದ್ರೆ ಹಸುಗಳನ್ನ ಸೇಲ್ ಮಾಡ್ತಿರ್ತಾರೆ ಅಂತಂದ್ರೆ ಒಂದು ವರ್ಷನಲ್ಲಿ ಏನಾದ್ರು ಡಿಫಾಲ್ಟ್ ಇರುತ್ತೆ, ಇಲ್ಲ ಲಾಸ್ಟ್ ಟೆಸ್ಟ್ ನಲ್ಲಿ ಏನಾರ ಆಲ್ ಅವರೇಜ್ ಕಮ್ಮಿ ಇರುತ್ತೆ. ಅದರಿಂದಾಗಿ ಯಾರ್ಯಾರು ಹೊಸದಾಗಿ ಹಸು ತಗೋತೀನಿ ಅಂದ್ರೆ ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸ್ ಇರಬೇಕು. ಹೊಸದಾಗಿ ಫಾರ್ಮ್ ಮಾಡ್ತೀನಿ ಅಂದ್ರೆ ಎಕ್ಸ್ಪೀರಿಯನ್ಸ್ ಇರೋರ್ನ ಕರ್ಕೊಂಡೋಗಿ ಹಸುಗಳನ್ನ ಬೈ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದು ಸೆಕ್ಸಲ್ ಸೆಮೆನ್ ಹೇಳ್ತಿದೆ. ಮತ್ತೆ ಬ್ರೀಡ್ ಕರು ಯಾವ ರೀತಿ ಇರುತ್ತೆ, ಸೆಕ್ಸಲ್ ಸೆಮೆನ್ ಅಲ್ಲಿ ಹುಟ್ಟಿರುವಂತ ಕರು ಯಾವ ರೀತಿ ಇರುತ್ತೆ ಅಂತಂದ್ರೆ, ಮೊದಲನೇ ಕರುನೇ 43 kg ಇರುವಂತದ್ದು ಅರ್ಮಡ ಸೆಮೆನ್ ಅಲ್ಲಿ ಹುಟ್ಟಿರುವಂತದ್ದು. ಆ ಕರುದು ಹೇಗಿದೆ ಅಂತ ಈಗ ನೆಕ್ಸ್ಟ್ ನಾನು ವಿಡಿಯೋ ಹಾಕ್ತೀನಿ. ಇಲ್ಲಾಂದ್ರೆ ಈ ಹಸು ಆದ್ಮೇಲೆ ಆ ವಿಡಿಯೋ ಅಟ್ಯಾಚ್ ಮಾಡಿರ್ತೀನಿ, ನೋಡಿ ಕರು ಹೇಗಿದೆ ಅಂತ. ಬ್ರೀಡ್ ಅನ್ನುವಂಥದ್ದು ನಾರ್ಮಲ್ ಅಂದ್ರೆ ಇದು ಮೊದಲನೇ ಸಲನೇ ಬ್ರೀಡ್ ಬಂದ್ಬಿಡ್ತು ಅಂತ ನಾನು ಹೇಳ್ತಿಲ್ಲ. ಮೊದಲನೇ ಸಲ ಸೆಮೆನ್ ಹಾಕಿದ ತಕ್ಷಣ ಈಗ ನೆಕ್ಸ್ಟ್ ಈಗ ನಾರ್ಮಲ್ ಎಚ್ ಎಫ್ ಅಲ್ಲಿ ಸೆಮೆನ್ ಅಲ್ಲಿ ಅರ್ಮಡ ಕರು ಬಂದಿದೆ. ಅದ್ರ ನೆಕ್ಸ್ಟ್ ಆದ್ಮೇಲೆ ಅದ್ರಲ್ಲಿ ಬರುವಂತ ಕರುನು ಇನ್ನು ಬ್ರೀಡ್ ಅಲ್ಲೇ ಬರುತ್ತೆ. ಅದರಿಂದಾಗಿ ಆದಷ್ಟು ಎಲ್ಲರೂ ಸೆಕ್ಸಲ್ ಸೆಮೆನ್ ಯೂಸ್ ಮಾಡಿ. ಓರ್ಗಳು ಬರೋದನ್ನ ಆದಷ್ಟು ತಪ್ಪಿಸಿ. ಮತ್ತೆ ಡೈರಿ ಫಾರ್ಮ್ ನಲ್ಲಿ ನೀವು ಸೆಕ್ಸಲ್ ಸೆಮೆನ್ ಹಾಕಿದ್ರೆ ಮಾತ್ರ ಒಂದ್ ಸ್ವಲ್ಪ ಲಾಭ ಕಾಣಕ್ಕಾಗೋದು. ಯಾಕಂದ್ರೆ ಕರು ಅಂತ ಬರ್ಗೋಳ ನೀವು ಹಾಲು ಏನಿರುತ್ತೆ ಅವ್ರು ನಿಮ್ಗೆ ಮೇಂಟೆನೆನ್ಸ್ ಮತ್ತೆ ನಿಮ್ ಖರ್ಚು ಹಸ್ಕೊಂಡು ಮೇಂಟೆನೆನ್ಸ್ ಇಷ್ಟಕ್ಕೆ ಆಗ್ತಾ ಇರುತ್ತೆ. ಇನ್ಕಮ್ ನೋಡ್ಬೇಕು ಅಂದ್ರೆ ಆದಷ್ಟು ಸೆಕ್ಸಲ್ ಸೆಮೆನ್ ಒಂದು ಕರು ಹುಡ್ತು ಅಂತಂದ್ರು 2 ವರ್ಷದೊಳಗೆ ಅದು ತೆನೆಯಾಗಿ ಕರುವಾಕ ಸ್ಟೇಜ್ ಬತ್ತು ಅಂತಂದ್ರು ನಿಮ್ಗೆ ಅಲ್ಲೇ ಆಗೋದು 1,25,000 1,2 ಲಕ್ಷ ಕಂಡನು ಒಳ್ಳೆ ಬ್ರೀಡ್ ಇತ್ತು ಅಂದ್ರೆ ಅಲ್ಲಿ ತನಕ ನೀವು ಸೇಲ್ ಮಾಡ್ಬೋದಾಗಿತ್ತು. ಅದರಿಂದ ಸೆಕ್ಸಲ್ ಸೆಮೆನ್ ಬೆಳೆಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಗೆ ಏನಾದ್ರು ನಿಮ್ದು ಯಾವ ಡಿಸ್ಟಿಕ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ ನಂಬರ್ ಕೊಡ್ತೀನಿ. ವಾಟ್ಸ್ಆಪ್ ಅಲ್ಲಿ ಬಂದ್ಬಿಟ್ಟು ನಿಮ್ದು ಯಾವ ಡಿಸ್ಟಿಕ್ ಅಂತ ಕಮೆಂಟ್ ಮಾಡಿದ್ರೆ ನಿಮ್ಮ ಡಿಸ್ಟ್ರಿಬ್ಯೂಟರ್ ನಂಬರ್ ಡೈರೆಕ್ಟ್ ಆಗಿ ನಿಮ್ಗೆ ಬರುತ್ತೆ. ನೀವು ಅವರಿಂದ ನಿಮ್ ಸ್ಕೂಲ್ ಏನಾರು ರೈಟ್ ಅಲ್ಲಿ ಇತ್ತು ಅಂತಂದ್ರೆ ಸೆಕ್ಸಲ್ ಸೆಮೆನ್ ಯೂಸ್ ಮಾಡಿ ಕರುಗಳನ್ನ ತೆಗಿಬೋದಾಗಿರುತ್ತೆ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಕೊನೆ ನಾನು ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ, ಮನೆ ತುಂಬಾ ಜನ ಇರ್ಲಿ, ಅರ್ಧಷ್ಟಾರು ದನ ಇರ್ಲಿ ಅಂತ. ಮತ್ತೆ ಯಾವಾಗ್ಲೂ ಅಷ್ಟೇ ಹಳ್ಳಿಕಾರನ ಬೆಳೆಸಿ ಹಳ್ಳಿಕಾರನ ಉಳಿಸಿ. ಯಾಕಂದ್ರೆ ನಮ್ ದೇಶಿ ತಳಿ ಆ ತಳಿನ ಉಳಿಲಿ ಅನ್ನೋವಂಥದ್ದು. ಹಳ್ಳಿಕಾರನ ಬೆಳೆಸಿ ಅಂದ್ರೆ ಎಚ್ ಎಫ್ ನ ಬಿಟ್ಬಿಡಿ ಅಂದ್ರೆ ಎಚ್ ಎಫ್ ನಮ್ಗೆ ಈಗ ಇದು ಉದ್ಯಮ ಆಗಿ ಬೆಳೀತಾ ಇರೋದ್ರಿಂದ ಬೇಕು. ಮತ್ತೆ ತಳಿನೂ ನಮ್ ದೇಶಿ ತಳಿ ಉಳಿಲಿ ಅನ್ನೋದಂತ ಒಂದು ಆಸೆ ಅಷ್ಟೇನೆ. ಮತ್ತೆ ನಿಮ್ದು ಯಾವ್ದೇ ಹಸು ಸೇಲ್ಸ್ ಗಿತ್ತು ಏನೇ ಸೇಲ್ ಗಿತ್ತು ಅಂತಂದ್ರು ನನ್ಗೆ ನನ್ನ ಸಿಎಂ ನಲ್ಲಿ ಅಥವಾ ಕಮೆಂಟ್ ಅಲ್ಲಿ ನಿಮ್ ನಂಬರ್ ನ ಕೇಳಿ ನನ್ನ ನಂಬರ್ ನಿಮ್ಗೆ ಕೊಡ್ತೀನಿ. ಯಾರು ಇತ್ತು ಅಂತ ಅಂದ್ರೆ ನನ್ನ ನಂಬರ್ ವಾಟ್ಸ್ಆಪ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ವಿಡಿಯೋನ. ಇಲ್ಲಿಗೆ ವಿಡಿಯೋ ಮುಗಿಸೋಣ. ಜೈ ಹಳ್ಳಿಕ, ಜೈ ಅನಾಥ. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲ.